ಅಲ್ಲ ರಾತ್ರಿ ಬಂದಿದ್ದೀನಿ, ಯಾರನ್ನ ಉಸಿರು ಬಿಟ್ರೆ ನಮ್ಮ ಮನೆಗೆ ಯಾರ್ಯಾರು ಉಸಿರು ಬಿಡಲ್ಲ ನೋಡು. ಅವನು ಬಂದು ಅಂಕಲ್ ಮಾತಾಡ್ತಾನೆ, ನಾನು ಏನಂತ ತಿಳ್ಕೊಂಬನ, ಏನು ನನ್ನ ಮಗ ಹಿಂಗೆ ಮಾತಾಡ್ತಾ ಇದ್ದಾನಲ್ಲ, ಏನು ಮಾತಾಡ್ತಾ ಇರ್ಬೋದು ಅಂತ ಅಂದ್ಕೊಂಡೆ ನಾನು. ನನಗೆ ವಿಸಿ ಎಲ್ಲ ಗೊತ್ತಿದ್ರೆ ಕಥೆನೇ ಬೇರೆ ಆಗೋದು. ಅಲ್ಲ ನನ್ನ ಮಗ ಬಂದು ಇಲ್ಲಿ ಕರ್ಕೊಂಬಂದು ಆ ಹುಡುಗಿನ ಇಲ್ಲಿ ಕೇಳಿದ್ದಾನೆ ಅಂತಂದರೆ ಎಷ್ಟು ಮೊಟ್ಟೆ ಇರಬೇಡ, ಅವನಿಗೆ ಎಷ್ಟು ಮಾನ ಮರ್ಯಾದೆ ಇರಬೇಡ. ಹೇಳೋಣ ಅನ್ಕೊಂಡ್ವಿ ಮಾವ. ಪಾಪ ನೀವು ಸಿಟ್ಟು ಮಾಡ್ಕೊಂತೀರಾ, ನೀವು ಬೇಜಾರ ಮಾಡ್ಕೊಂತೀರಾ ಅಂತ ಹೇಳಿಲ್ಲ. ಸುಮ್ಮನೆ ಯಾಕತ್ಲ ಓ ಸರ್ಗು ಅಂತೇಳಿ ಅವ್ನ ಬಗ್ಗೆ ಸುಮ್ಮನೆ ತಲೆನೇ ಕೆಡಿಸ್ಕೊಂಬದು ಬೇಡ ಅಂತ ಹೇಳಿ ಬಿಟ್ಟಾಕಿ ಅಂತ ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರೋಣ ಅಂತ ಅನ್ಕೊಂಡ್ವಿ ಮಾವ. ಅದಕ್ಕೆ ಹೇಳಿಲ್ಲ. ಅಲ್ಲ ನೀನು ಸುಮ್ಮನೆ ನನಗೆ ಹೇಳ್ಬೇಕಾಗಿತ್ತು ಕಣಮ್ಮ. ಇಲ್ಲ ನೋಡಿಲಿ, ಅವನು ಇಂಥ ಕೆಲಸ ಮಾಡಿರೋದಕ್ಕೆ ನಮ್ಮ ಮನೆ ಅಂಗ್ಳ ತುಳ್ಸಲ್ಲ. ಅವ್ನು ನಮ್ಮ ಮನೆ ತಕ್ಕ ಬರಲಿ, ಅವ್ನು ಗಣಸಾಗಿದ್ರೆ ನಮ್ಮ ಮನೆ ಅಂಗ್ಳ ತುಳಿಲಿ. ನಮ್ಮ ಮನೆ ತಕ್ಕ ಬಂದು ಅವ್ನು ಕಾಲು ಇಕ್ಕಳಿ ಅವ ಮಾತಾಡ್ತೀನಿ. ಇಲ್ಲಡಮ್ಮ ಅವ್ನು ಸವಾಸನೇ ಬೇಡ, ಸುಮ್ಮನೆ ಬಿಟ್ಟು ಹಾಕ್ಬಿಡು ನೀನು ಸುಮ್ಮನೆ ಇಲ್ಲಿ ಚೆನ್ನಾಗಿ ಇತ್ಕೊಂಡು ಹೋಗೋದಾದರೆ ನೀನು ಚೆನ್ನಾಗಿರು. ನಾನು ಚೆನ್ನಾಗಿರಲ್ಲ, ನಾನು ಅವನಂತೇನೆ, ನಾನು ನಿಮ್ಮ ಮಾತು ಕೇಳಲ್ಲ ಅಂದರೆ ಹೋಗ್ಬಿಡು ನೀನು ಅಷ್ಟೇ. ನೀನು ಇಲ್ಲಡಮ್ಮ, ನನಗೆ ಬರ್ತಿರೋ ಸಿಟ್ಟಿಗೆ ಏನು ಮಾತಾಡಬೇಕು, ನನಗೆ ಏನು ಮಾಡಬೇಕು ಅನ್ನೋದು ಅಷ್ಟು ಸಿಟ್ಟು ಬತ್ತೈತಿ. ಅವ್ನು ಬಂದು ನೋಡು ಅಂಕ ಮಾತಾಡಬೇಕಾದ್ರೆ ಅಲ್ಲಿ ಅವ್ನು ಕಾತ್ಕೊಂಡಿರ್ತಾನೆ ಮೊದಲೇ ನಮ್ಮ ಮನೆ ಪರಿಸ್ಥಿತಿ ಒಂದಿಷ್ಟು ಏನಾನ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಅವ್ನು ಕಾತ್ಕೊಂಡಿರ್ತಾನೆ ನನ್ನ ಬಂಬ್ಲಿಂಗ. ಅಂತಾದ್ರಾಗ ಅವ್ನು ಮನೆ ಬಾಕ್ಲ ಸುತ್ತಾರ್ಕೊಂಡು ಹೋಗಿದ್ದಾನಂದ್ರೆ ಅಲ್ಲೇ ಇರ್ಬೇಕಾ ನನ್ನ ಮಗ. ಬೋರ್ ಕುಡ್ದು ಅಂದ್ರೆ ಬೋರ್ ಕುಡ್ದು ನಮ್ಮ ಮನೆ ತಕ್ಕ ಹೆಜ್ಜೆ ಇಕ್ಬಾರ್ದು ಅವನು. ಬರ್ತಾನೇನೋ, ಬಂದಾಗ ಮಾತಾಡೋಣ ಬಿಡು. ಬಂದಾಗ ಮಾತಾಡಬೇಕು. ಸುಮ್ಮನೆ ಇವಾಗ ಯಾಕೆ ಮಾತಾಡೋಣ ಮಾಮ, ಸುಮ್ಮನೆ ಯಾಕೆ ಟೆನ್ಷನ್ ತಗೊಂತೀರಾ? ಇವಾಗ ನಾನು ನನ್ನ ಪಾಡಿಗೆ ನಾನು ಏನೂ ಟೆನ್ಷನ್ ತಗೊಂಡಿಲ್ಲ. ನಾನು ಕೆಲ್ಸಕ್ಕೆ ಹೋಗ್ಕೊಂಡು ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಉಂಡ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ. ಸುಮ್ಮನಿರಿ, ಟೆನ್ಷನ್ ತಗೋಬೇಡ್ರಿ. ಯಾಕಮ್ಮ ಸುಗುಣ, ಯಾಕೆ ನಿಮ್ಮ ಹಿಂಗೆ ರೇಗಾಡ್ತೈತೆ? ನನ್ನ ಮಗ ಆ ಬಂಬ್ಲಿಂಗಾರ ಮನೆಗೆ ಹೋಗ್ಯವನಂತೆ. ಅದಕ್ಕೆ ನನ್ನ ಮಗ ಬಂದು ಅಲ್ಲಿ ಅಂಕಲ್ ಮಾತಾಡ್ತಿದ್ದ. ಏನ ನಿನ್ನ ಮಗ ನಮ್ಮ ಮನೆ ಬಾಕ್ಲಕ್ಕೆ ಸುತ್ತಾರ್ಕೊಂಬಂದವನೇ, ನಿನ್ನ ಹೆಂಡ್ತಿನೂ ಬಂದಿದ್ಲು, ನಾವು ಯಾರ ಮನೆ ಬಾಕ್ಲಕ್ಕೂ ಇನ್ನೂವರೆಗೂ ಆಗೈತಿ ಹೋಗಿಲ್ಲ. ನಮ್ಮ ಮನೆ ಬಾಕ್ಲಕ್ಕೆಲ್ಲ ನಿನ್ನ ಮಕ್ಕಳು ಬಂದರೆ ಹೊರ್ತು ನನ್ನ ಮಕ್ಕಳು ನಿಮ್ಮ ಮನೆ ಬಾಕ್ಲು ತುಳಿದಿಲ್ಲ. ಹಂಗೆ ಹಿಂಗೆ ನೀನೇ ಸೋತೋದೆ, ಅಷ್ಟು ಚಾಲೆಂಜ್ ಮಾಡಿದ್ದಲ್ಲ, ನಾವು ಯಾರು ಕಾಲಿಕ್ಕಲ್ಲ ಅಂತ ಹೇಳಿ ಇವತ್ತು ನೀನೇ ಸೋತೆ ಕಣಲ್ಲ ಈ ಚಾಲೆಂಜ್ನಾಗೆ ಅಂತ ಅಂದ. ಇಲ್ಲ ನಾನು ಬಂದಿಲ್ಲ. ಇವತ್ತು ನಿನ್ನ ಮಗನು ಬಂಟಿ ನಮ್ಮ ಮನೆಗೂ ಬಂದವನೇ. ಇವತ್ತು ನನ್ನ ಮಗ ನಿಮ್ಮ ಮನೆ ತಕ್ಕ ಬಂದಿರ್ಬೋದು, ನಿನ್ನ ಮಗನು ನನ್ನ ಮನೆ ತಕ್ಕ ಬಂದು ನನ್ನ ಮಕ್ಳದ್ದು ಬಿಟ್ಟಾಕು. ನೀನು ಎಷ್ಟು ಚಲವಾಗಿದ್ದೀವಿ, ನಾನು ಎಷ್ಟು ಚಲವಾಗಿದ್ದೀನಿ ಅಂತ ನನ್ನ ಬಗ್ಗೆ ಯೋಚನೆ ಮಾಡೋ ನೀನು ಅಂತ ಹೇಳಿ ಬಂದಿದ್ದೀನಿ. ಅಂಕಲ್ ಮಾತಾಡ್ದ ಅವನು. ಅಲ್ಲ ಈ ನನ್ನ ಮಗು ಬುದ್ಧಿಬೇಡವಿ, ಇವನು ವರ್ಷಗೆ ಅಲ್ಲಿ ಕರ್ಕೊಂಡೋಗ್ಯವನಲ್ಲ ಪಿಳ್ಳೇನ, ಎಷ್ಟು ಓಟು ಬಿಟ್ಟಿರ್ಬೇಡ ಇವನು. ನಮಗೆ ನೆನ್ನೆಸ್ಲೆ ಗೊತ್ತಾತ್ ಕಣಪ್ಪ ಈ ವಿಷಯ. ನೆನ್ನೆಸ್ಲೆ ಹೇಳೋಣ ಅನ್ಕಂಡ್ವಿ ಅಂತ ಮಾತ್ರ ಹೇಳು. ಹೇಳ್ಬೇಡ್ರಿ, ಹೇಳೋಣ ಅನ್ಕಂಡ್ವಿ. ಮನೆಯ ದೊಡ್ಡವ್ರು ಯಾರನ್ನ ಇದ್ದಾರಲ್ಲ ಮನೆಗೆ ಹೇಳ್ಬೇಕು ಅಂಬೋದು ಬೇಡ್ವಿ. ನನಗೇನು ಗೊತ್ತಿಲ್ಲ, ನಾನು ಏನು ಮಾತಾಡೋಣ. ಅವ್ನು ಬಂದು ಯಾಕೆ ನನ್ನ ಮಗ ಹಿಂಗೆ ಅಂಕಲು ಮಾತಾಡ್ತಾ ಇದ್ದಾನೆ ಅಮ್ಮಂಗಾಯ್ತು. ನೀವೇನಾರು ಹೇಳಿದ್ರೆ ಅವ್ನು ಇಲ್ಲಿ ಬಂದಿದ್ದಾನೆ ಹುಡುಗಿನ ಕರ್ಕೊಂಡು ಅಂತ ನಾನು ಹೊಲ್ತಕ್ಕೆ ಹೋಗಿ ಮನೆಗೆ ಬರೋನಿಗೆ ಏನು ಗೊತ್ತಿರುತ್ತೆ ಇಂಥವೆಲ್ಲ ವಿಷಯ ಊರಾಗ ನಡೆದಿರೋ. ಹೇಳ್ಬೇಕು ತಾನೇ ನೀವು, ಒಬ್ರನ ಹೇಳಲಿಲ್ಲ ನಮ್ಮ ಮನೆಯಾಗ್ಲಾರು. ಸುಮ್ಮನೆ ಮಾತಾಡ್ತೀರ ಬರೋಕೆ ಇಂಥವೆಲ್ಲ ಮನೆಯಾಗೆ ದೊಡ್ಡವ್ರ ಅಂದಮೇಲೆ ಹೇಳಬೇಕು. ನಾನು ಬಂದು ಅಂಕ್ಳು ಮಾತಾಡ್ತೀರ, ನಾನು ಏನಂತ ತಿಳ್ಕೊಂಬನ. ನನಗೆ ಈಗ ಗೊತ್ತಿದ್ರೆ ನಾನು ಅವಾಗಲೇ ತಿರುಗಿಸ್ಕೊಡ್ತಿದ್ದೆ ಅವನಿಗೆ. ನಾನು ಏನಂತ ನಾನು ಮನಸ್ಸಾಗ ನನಗೆ ಗಲಿಬಿಲಿ ಹೇಳೋಣ ಅನ್ಕೊಂಡ್ವಿ. ಬಿಡತ್ತ ಏನಂತ ಸುಮ್ಮನೆ ಬತ್ತ ನೀನು ಒಟ್ಟು ಟೆನ್ಷನ್ ತಾಂತಿ ಅಂತೇಳಿ ಬಿಡು. ನನ್ನ ಮಗನ ಬಗ್ಗೆ ಯೋಚನೆ ಮಾಡ್ಬೇಡ. ಅವ್ನು ಇಲ್ಲಿ ಕಾಲಿ ಕಿಸಿಬೇಡ ನೀನು. ಸುಮ್ಮನೆ ಹಾಳಾಗಿ ಹೋದ್ರು ಹೋಗ್ಲಿ, ಅವಳು ಮುಂಡೆನ ಕರ್ಕೊಂಡು ಹಾಳಾಗಿ ಹೋಗ್ತಾ ಇದ್ದಾನಂತ. ಹಾಳಾಗಿ ಹೋದ್ರು ಹೋಗ್ಲಿ. ಇವಾಗ ನಮ್ಮ ಮನೆ ಹಾಳಾಗೋಯ್ತಾ, ಅವ್ನ ಮನೇನು ಹಾಳಾಗೋದು. ಸುಮ್ಕಿರು, ಅವಳು ಎಂತ ಓಟು ಬಿಟ್ಟಿರೋಳು. ಅಯ್ಯೋ ಅವಳು ಕಣ್ಣಿಕೊಂಡಾರನ್ನ ಒಬ್ರು ಬಿಟ್ಟಿಲ್ಲ. ಎಲ್ಲ ಯಾರ್ತ ದುಡ್ಡು ಕಾಸು ಹೋಯ್ತಾ ಎಲ್ಲಾರನ್ನೂ ಬೇಕಾದ್ರೆ ಅವಳೇನು ಲವ್ ಮಾಡ್ತಾಳೆ ಅಂತಾಳವಳು. ಎಂತನಾಗಲಿ ಅಲ್ಲ, ಈ ನನ್ನ ಮಗ ಬುದ್ಧಿ ಬೇಡವೆ ಅಂತ ಬಂದು ಅಲ್ಲೆಲ್ಲ ಇದನ್ನ ತಕೊಂಡು ಮೈಯಾಗಿ ಇಲ್ಲಿಗೆ ಬಂದು ನಾಳಾದ ನನ್ನ ಮಗ. ಬಿಡ್ಮಮ್ಮ, ಟೆನ್ಷನ್ ತಗೋಬೇಡ, ಸುಮ್ಮನಿರು. ಇವಾಗ ನನ್ನ ಪಾಡಿಗೆ ನಾನು ಇದ್ದೀನಿ. ಇವಾಗ ನನಗೆ ಮಕ್ಕಳಾಗಲ್ಲ ಅಂತೇಳಿ ಡೈವರ್ಸ್ ಕೊಟ್ಟು ಅವ್ನು ಮದುವೆ ಆಗ್ತಾನಂತೆ. ಆದರೂ ಆಗಲಿ ಆಗಿ ಎಲ್ಲನೂ ಚೆನ್ನಾಗಿರ್ಲೇಳು. ಕೊಟ್ಬಿಡಮ್ಮ, ಡೈವರ್ಸ್ ಕೊಟ್ಬಿಡು. ನಾವು ಹೇಳ್ತೀವಿ, ಈಗ ನಾವೇನು ಆಸ್ತಿ ಮಾಡಿಲ್ಲ. ಆಸ್ತಿ ಮಾಡಿರೋದು ನಮ್ದು ಇವಾಗ ಮನೆ ಎಂಬುದು ಅಷ್ಟೇ ಇರೋದು. ಇದ್ರಾಗ ಹೆಂಡ್ತಿ ಭಾಗ ಬೇಕು. ಇವಾಗ ಹೆಂಡ್ತಿಗೆ ಹುಡುಗಿ ಮನೆ ಕೊಟ್ಬಿಟ್ಟು ಅವ್ನು ಎಲ್ಗಾನ ಹೋಗ್ಲಾಳ, ಡೈವರ್ಸ್ ಕೊಟ್ಬಿಡು ಅವ್ನು ಎಲ್ಲಾನ ಹಾಳಾಗಿ ಹೋಗ್ಲಿ. ಇಂಥ ನಮ್ಮ ಮರ್ಯಾದೆ ತೆಗೆದು ನಮ್ಮ ದೂರಾಗೆಲ್ಲ ಇಂಥ ಮರ್ಯಾದೆ ತೆಗೆದು ಇಂಥ ಕೆಲಸ ಮಾಡಿದ್ದಾನೆ, ಇಲ್ಲಿಗೆ ಬೇರೆ ಅವಳನ್ನ ಕರ್ಕೊಂಬಂದು ಇಟ್ಕೊಂಡಿದ್ದಾನೆ ಅಂದಮೇಲೆ ಬೇಡವೇ ಬೇಡ ಅಂದ್ರೆ ಬೇಡ. ಇಲ್ಲಿ ನಮ್ಮ ಮನೆಯಾಗ ಅವ್ಳನ್ನ ಇರ್ಕೂಡ್ದು, ಸುಮ್ಮನೆ ಕೊಟ್ಬಿಡು, ಡೈವರ್ಸ್ ಕೊಟ್ಬಿಡಮ್ಮ. ನಾನು ಹೇಳ್ತಾ ಇದ್ದೀನಿ, ಈಗ ನಮ್ಮದೇನು ಇವಾಗ ಒಲೆ ಇಲ್ಲ, ಇರೋದಿಷ್ಟು ಗಂಡನ ಆಸ್ತಿ ಭಾಗ ಬರಬೇಕು. ಡೈವರ್ಸ್ ಕೊಟ್ಟರೆ ಬರುತ್ತೆ. ಈ ಮನೆ ತಗೊಂಡು ನಿನ್ನ ಪಾಡಿಗೆ ನೀನು ನಿಮ್ಮದಾಗಿ ಇಲ್ಲಿ ಇದ್ದುಬಿಡು, ನೀನು ತಲೆ ಕೆಡಿಸ್ಕೊಬೇಡ. ನಾವು ಒಯ್ದೀವಿ, ಧೈರ್ಯವಾಗಿರು. ಒಟ್ಟಿನಲ್ಲಿ ನೀನು ಸರಿಯಾಗಿರ್ಬೇಕಣಮ್ಮ. ನನಗೆ ನೀನು ತಿರುಗಿ ಗಂಡ ಸೆನಕ್ಕಿದ್ದಾಗ ಒಂಥರ ಗಂಡ ಸೆನಕ್ಕೆ ಅವ್ನು ಯಾವುದೇ ಕಾರಣಕ್ಕೂ ಇನ್ನು ಜೀವನದಾಗ ನೀನು ನಂಬಕ್ಕೆ ಹೋಗಬೇಡ. ಇಂಥ ಕೆಲಸ ಮಾಡಿದೆ ನಾನು ಅಂದರೆ ಇನ್ಯಾವತ್ತು ನಂಬಕ್ಕೆ ಹೋಗ್ಬೇಡ. ಒಂದು ಇಷ್ಟೇ ಹಣೆ ಬರ, ಇಲ್ಲಿ ಕೈ ಬಿಟ್ಬಿಡು, ಡೈವರ್ಸ್ ಕೊಟ್ಬಿಡು, ಎಲ್ಲನ ಹಾಳಾಗೋಗ್ಲಿ. ನಮ್ಮ ಮನೆ ಅಂಗ್ಲ ತುಳಿಬಾರ್ದಂದ್ರೆ ನನ್ನ ಮಗ ಇಲ್ಲಿ ಬರಲಿ, ಆವಾಗೈತಿ. ಬರಲಿ ನನ್ನ ಮಗ ಬರಲಿ, ಹೇಳ್ತೀನಿ ನಾನು. ಅಲ್ಲ ಅದಕ್ಕೆ ನನ್ನ ಮಗ ನಮ್ಮ ಮರ್ಯಾದೆ ತೆಗೆದು. ಸುಮ್ಕಿರಮ್ಮ, ಮತ್ತೆ ಟೆನ್ಷನ್ ತಗೋಬೇಡ. ನೀನು ಟೆನ್ಷನ್ ತಗೊಂಡು BP ರೈಸ್ ಮಾಡ್ಕೊಂತಿ. ಸುಮ್ಕಿರತ್ಲಾಗೆ
ಸುಮ್ಕಿರು. ಏನು ಮಾಡೋದು ಇವಾಗ? ಅದನ್ನೇ ನಾನು ಡೈವರ್ಸೇ ಕೊಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಬರಲಿ, ಅವಳ ಜೊತೆಗೆ ಚೆನ್ನಾಗಿರ್ಲಿ, ಅವಳು ಹೋಗಿ ಚೆನ್ನಾಗಿರೋ ಹತ್ರ ಚೆನ್ನಾಗಿರ್ಲಿ. ಅವಳು ನನ್ನ ಜೊತೆಗೆ ಇರೋದಕ್ಕೆ ಇಷ್ಟ ಇಲ್ವಂತೆ, ನಾನು ಚೆನ್ನಾಗಿಲ್ವಂತೆ, ಅವಳೇ ಅಂತೆ ಚೆನ್ನಾಗಿರೋದು, ನನಗೆ ಮಕ್ಕಳು ಆಗಲ್ವಂತೆ, ಅವಳಿಗೆ ಅಂತೆ ಮಕ್ಕಳಾಗೋದು. ಸುಮ್ಮನಿರು. ಹೋಗಿ ಅವಳು ಮದುವೆ ಆಗಿ ಚೆನ್ನಾಗಿರ್ಲಿ. ಅವಳು ಡೈವರ್ಸ್ ಕೊಡೋಣ. ಡೈವರ್ಸ್ ಕೊಡು ಅಂತ ಬರ್ತಾನೆ, ಅವಾಗ ಕೊಟ್ಟು ಕಳಿಸಿರಾತು. ಸುಮ್ಮನೆ ಏನು ಮಾತಾಡ್ದಂಗೆ ಕೊಟ್ಟು ಕಳಿಸ್ತೀನಿ ನಾನೆಲ್ಲ. ನಾನೇನು ತಿರ್ಗಿ ಉಸಿರು ಬಿಡೋದಿಲ್ಲ. ನಾನು ಒಂದು ಮಾತಾಡಲ್ಲ ಮುಂದಕ್ಕೆ. ಕೊಡ್ತೀನಿ ಸುಮ್ಮನೆ ಮಾಮ. ನಿಮ್ಮ ಮೇಲೆ ನಂಬಿಕೆ ಐತೆ. ನಾನು ಈ ಮನೆ ಬೇಕು, ಈ ಗಂಡನ ಆಸ್ತಿಗೆ ಭಾಗ ಏನೈತೆ ಇಷ್ಟ್ರಾಗೈತೆ, ನಮ್ದೇನೈತೆ ಅಷ್ಟೇ ನಂದು. ನಾನು ದುಡ್ಡು ಪಡಿ ಏನೋ ಕೊಡೋಕ್ಕಾಗಲ್ಲ. ಅದು ನನ್ನ ಹೆಸರಿನಾಗಿರೋದು ನಂದು ಅಂತೀನಿ. ನಾನು ದುಡ್ದಿರೋ ದುಡ್ಡು ಅದು ಅಂತೀನಿ. ನಾವು ವಿರುದ್ಧ ಮಾಡ್ತೀವಿ, ಅವಳಿಗೆ ಮನೆ ಬೇಕು ಅಂತ ಹೇಳಿ. ನಾವು ವಿರುದ್ಧ ಮಾಡಿದ್ರೆ ನಿನಗೆ ಆಗುತ್ತೆ ಮನೆನ, ನೀನು ಮನೆ ತಕ. ಇದ್ರಾಗೆ ಅರ್ಧ ಭಾಗ ವರ್ಷಂಗೆ ಮಾಡಿಸ್ತೀವಿ, ಅರ್ಧ ಭಾಗ ನೀನು ಮಾಡಿಸ್ಕೊಂಡು ಚೆನ್ನಾಗಿರು ಅಷ್ಟೇ. ಅವನು ಹೋದ್ರು ಹೋಗಲಿ, ಹಾಳಾಗಿ ಹೋಗಲಿ, ಅವ್ನು ಡೈವರ್ಸ್ ತಗೊಂಡು ಹೋಗಲಿ, ನಮ್ಮ ಮನೆಗೆ ಬರಬಾರ್ದು. ನಮಗೆ ಇಲ್ಲ ಒಬ್ಬ ಮಗ ಹೊರಗ್ಯವನೇ ಅನ್ಕೊಂತೀವಿ. ಬಾ ಚೈತ್ರ, ನೋಡು ಎಂಥ ಕೆಲಸ ಮಾಡ್ಯಾನ ವರ್ಷ. ಆ ಬಂಬ್ಲಿಂಗರ್ ಮನೆಗೆ ಹೋಗೈದಾನಂತೆ. ಅದಕ್ಕೆ ಸುಗುಣ ಹೇಳಿ ಡೈವರ್ಸ್ ಕೊಟ್ಬಿಡು ಅಂತ. ಹೆಂಗನ ಮಾಡ್ಕೊಂಬ್ಲಿ ಕಣ್ಮಮ್ಮ. ಈಗ ನಾನು ಏನು ಹೇಳೋಕ್ಕಾಗಲ್ಲ. ನನಗೇನ ಹೇಳಿದ್ರೆ ಯಾಕೆ ಮುಂದೆ ಅವ್ರು ಚೆನ್ನಾಗದಾಗ ಅಯ್ಯೋ ಹಿಂಗೆ ನನಗೆ ಅವ್ರು ಬೈತಾರೆ ವರ್ಷ ಅವರು. ನೀನೇನು ಮಾತಾಡೋಕೆ ಹೋಗ್ಬೇಡ ಅಂತ. ಅದಕ್ಕೆ ಅವಳಿಷ್ಟ ಒಟ್ಟಿನಲ್ಲಿ ಚೆನ್ನಾಗಿರಲಿ, ಎಲ್ಲನಿರಲಿ ಚೆನ್ನಾಗಿರಲಿ, ಅವಳು ಯೋಚನೆ ಮಾಡ್ದಂಗೆ ಅಷ್ಟೇ. ಅಬ್ಬಾವ ಬೈತೈತೆ ನಮ್ಮ ಮಿಚ್ಕಾಗಿ ಅವರಿಬ್ರು ಯಾಕೆ ಗುದ್ದಾಡಬೇಕು? ಸುಮ್ಮನಿರು, ಅವರು ಚೆನ್ನಾಗಿರೋರಾದ್ರೆ ಚೆನ್ನಾಗಿರಲಿ. ಯಾಕಂದರೆ ಇವಾಗ ನಾವಾಗ ಮಾತಾಡಿದ್ದೀವಿ, ನಾವು ಚೆನ್ನಾಗಿದ್ದಾಗ ಒಂಥರ ನಡ್ಕೊಂಡಿದ್ದೀವಿ, ಚೆನ್ನಾಗಿಲ್ದಾಗ ಒಂಥರ ನಡ್ಕೊಂಡಿದ್ದೀವಿ. ಅದಕ್ಕೆ ನಮ್ಮಿಬ್ರು ಇಚ್ಕಾಗಿ ಅವ್ರು ಯಾಕೆ ಇದು ಮಾಡ್ಕೋಬೇಕು? ಅದಕ್ಕೆ ಚೆನ್ನಾಗಿರಕ್ಕ ಅಂತ ಹೇಳಿದ್ದೀನಿ. ಸುಮ್ಮನೆ ಅವಕ್ಕ ಏನು ಮಾತಾಡೋದು ಬೇಡ, ಅವಕ್ಕನ ಏನಕ್ಕೂ ಕರೆಯೋದು ಬೇಡ. ಸುಮ್ಮನೆ ಅವರಿಬ್ರು ಚೆನ್ನಾಗಿರಲಿ. ಅವಳು ಅಬ್ಬಾವ ಸಿಟ್ಟಾಗ್ತೈತೆ. ಯಾಕಂದ್ರೆ ನಾವಾಗ ಮಾಡಿದ್ದೀವಿ. ಈಗ ನಮ್ಮದೇ ತಪ್ಪಿಕೊಂಡು ಈಗ ಅವ್ರ ಮೇಲೆ ಅಪರಾಧ ಮಾಡೋದಲ್ಲ. ಇವಾಗ ನಮ್ಮ ಭಾವ ಹಂಗೆ ಹೇಳ್ತಾ ಇರೋದು ಸರಿಯಾಗೈತೆ. ಗಂಡ ಹೆಂಡತಿ ಚೆನ್ನಾಗಿದ್ದಾಗ ಅವ್ರು ಹೇಳ್ದವ್ರೆ ಕೆಟ್ಟವ್ರು ಆಗ್ತಾರೆ ಹೊರತು ಅವರು ಯಾರೂ ಇವತ್ತು ಮುಂದೆ ಬರಲ್ಲ. ಮತ್ತು ಯಾಕೆ ಸುಮ್ಮನೆ ಇವತ್ತು ಅವ್ರ ಮುಂದಕ್ಕೆ ಬಂದು ಅವ್ರನ್ನೂ ನಾವು ಕೆಟ್ಟವ್ರನ್ನ ಮಾಡೋದು ಒಳ್ಳೇದಲ್ಲ ಭಾವ. ಯಾಕೆ ಮಾಮ ಸುಮ್ಕಿರು. ಇವಾಗ ಯಾಕೆ ಅವರಿಬ್ರು ಜಗಳ ಆಡೋದು? ಬೆಳಗ್ಗೆ ಭಾವ ಜಗಳ ಮಾಡ್ತಿತ್ತು, ಇನ್ನು ಹಂಗೆ ಹಂಗೆ ಅಂತೇಳಿ. ಅದಕ್ಕೆ ಹೇಳಿದ್ದೀನಿ ಅಕ್ಕ, ನಮ್ಮ ಇಚ್ಕಾಗಿನ ನೀವಿಬ್ರು ಜಗಳ ಮಾಡ್ಕೊಳ್ಳೋದು ಬೇಡ, ನೀವಿಬ್ರು ಚೆನ್ನಾಗಿರಕ್ಕ. ನನ್ನ ಸಂಸಾರ ಅಂತೂ ಹಾಳಾಗೋಯ್ತು, ನೀನಾದರೂ ಚೆನ್ನಾಗಿರಕ್ಕ ಅಂತ ಹೇಳಿದ್ದೀನಿ. ಸುಮ್ಮನಿರು ಮಾಮ. ಇವಾಗ ಡೈವರ್ಸ್ ಕೊಡ್ತೀನಿ, ನಮ್ಮ ಪಾಡಿಗೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಾನು ಮಾಡ್ಕೊಂಡು ತಿಂತೀನಿ. ಸುಮ್ಮನಿರು ಮಾಮ. ಅಲ್ಲಿಗೆ ಕೆಲಸಕ್ಕೆ ಕೇಳ್ಕೊಂಬಂದಿದ್ದೀವಿ, ಹೋಗ್ತೀವಿ. ಇನ್ನೇನು ಹೋಗ್ಬಿಟ್ಟು ನನ್ನ ಪಾಡಿಗೆ ನಾನು ಇರ್ತೀನಿ. ಮನೆ ಇರುತ್ತಲ್ಲ, ಹೆಂಗೋ ಇರ್ತೀನಿ, ಯಾರ ಮನೆ ಬಾಕ್ಲಕ್ಕೆ ಹೋಗ್ದಂಗೆ ಇರ್ತೀನಿ. ಬಿಡಪ್ಪ, ಹೊಲ ಎಲ್ಲ ಐತೆ ಅಂದರೆ ಹೊಲ ಎಲ್ಲ ಹೋಗುತ್ತೆ ಅನ್ಬೋದಾಗಿತ್ತು. ಆ ಸೈಟ್ ಒಂದು ಐತಾ, ಆ ಸೈಟ್ ಇನ್ನೊಂದು ಬಗೆಯಾದ್ಮೇಲೆ ಬೇಕಾದ್ರೆ ಅದು ಹಾಳಾಗಿ ಹೋದ್ರೂ ಹೋಗಲಿ, ಅದನ್ನು ತಗೊಂಡು ಅದು 4 ಲಕ್ಷ 3 ಲಕ್ಷ 4 ಲಕ್ಷಕ್ಕೆ ಹೋಗುತ್ತೆ. ಅದು ಇನ್ನೆಷ್ಟು ದಿನ ತಿಂತಾರೆ? ಕುಕ್ಕಂಡು ತಿಂಬೋದು ಎಷ್ಟು ದಿನ ತಿಂತಾರೆ? ಅದನ್ನು ತಗೊಂಡು ಎಲ್ಲ ಕಳ್ಕೊಂಡು ಅವ್ನು ಬೀದಿಗೆ ಬಿದ್ದಾಗ್ಲೇ, ಏನು ಇಲ್ಲ ಅಂತ ಬರೀ ಕೈ ಮಾಡ್ಕೊಂಡಾಗ್ಲೇ ಅವನಿಗೆ ಬುದ್ಧಿ ಬರೋದು. ಅದು ಹಾಳಾಗಿ ಹೋದ್ರೂ ಹೋಗ್ಲಿ, ನನಗೆ ಅದ್ರ ಮೇಲೂ ಇಷ್ಟ ಇಲ್ಲ. ಎಲ್ಲ ನನ್ನ ಜೀವನ ಹಾಳಾಗಿ ಹೋಯ್ತು ಅಂದ್ರೆ ಸೈಟ್ ತಗೊಂಡು ಇನ್ನೇನು ಮಾಡೋಣ? ಅಲ್ಲ ಸುಮ್ಕಿರು, ನೀನು ಯಾಕೆ ಹೋದ್ರೂ ಹೋಗ್ಲಿ ಅಂತೀಯ? ಬಿಡಬಾರ್ದು. ಏನು 1 ರೂಪಾಯಿದಲ್ಲ, 2 ರೂಪಾಯಿದಲ್ಲ, 5,000ದಲ್ಲ, 10,000ದಲ್ಲ, 4-5 ಲಕ್ಷದ ಸೈಟು ಯಾಕೆ ಬಿಡಬೇಕು? ಬಿಡಬೇಡ. ಅದನ್ನೇ ಭಾಗ ತಕ್ಕ ನೀನು ಅಷ್ಟೇ. ಅದನ್ನು ಭಾಗ ತಗೋಬೇಕಿಲ್ಲ, ನನಗೆ ಜೀವನಾಂಶಕ್ಕೆ ಬೇಕು, ಈ ಥರ ಮಾಡಿದಾನೆ ಇವನು ಅಂತ ಹೇಳಿ ಅದನ್ನೇ ಆಸ್ಪತ್ರೆದೆಲ್ಲ ಹೇಳಿ ನನಗೆ ಮಕ್ಕಳಾಗ್ತವೆ ಮಂಗಿದ್ರು ಮಕ್ಕಳಾಗಲ್ಲ ಅಂತ ಹೇಳಿ ಸುಳ್ಳು ಹೇಳೇವನೇ ಇವನು ಅಂತ ಹೇಳು. ಅಲ್ಲಿ ಕೋರ್ಟ್ನಾಗೆ ಡಿಸೈಡ್ ಆಗುತ್ತಲ್ಲ, ಅಲ್ಲಿಗೆ ಹೋಗೋ ತಕ್ಕ ಬಾಯಿ ಬಿಡಬೇಡ. ನಿನ್ನ ಮಕ್ಳು ಆಗ್ತವೆ ಎಂಬ ವಿಷಯನ ಅಲ್ಲಿಗೆ ಹೋದ್ಮೇಲೆ ಹಿಂಗೆ ಸುಳ್ಳು ಹೇಳವನೇ ಸೈಟ್ ಬೇಕೇ ಬೇಕು ಅಂತಂದ್ರೆ ಅವರೆಲ್ಲ ತಾನಾಗಿರ್ತಾನೆ ಮಾಡಿಸ್ತಾರೆ. ಅಷ್ಟೇ ಕಣಮ್ಮ, ಕೊಟ್ಬಿಡು. ನಾವು ಹೋಯ್ದೀವಿ ನೋಡ್ಕೊಂತೀವಿ, ನಿನ್ನ ಪಾಡಿಗೆ ನೀನು ಸುಮ್ಮನಿರೋದು ಕಲ್ಕ ಅಷ್ಟೇ. ಸರಿ ಆಯ್ತು ಕಣ್ಮಮ್ಮ, ನಾನು ಹಂಗೆ ಮಾಡೋಣ ಅಂತಿದ್ದೆ. ನನಗಂತೂ ಇಷ್ಟೆಲ್ಲ ಆದರೂ ನಮ್ಮ ಜೊತೆಗೆ ಬೇರೆ ನನ್ನ ಕಣ್ಣೆದ್ರಿಗೆ ಬೇರೆ ಹೆಣ್ಣಿನ ಜೊತೆಗೆ ಓಡಾಡಬೇಕಾದ್ರೆ ನನಗೆ ಹೆಂಗಾದರೂ ನನ್ನ ಜೊತೆ ಸಂಸಾರ ಮಾಡೋದಕ್ಕಾಗುತ್ತೆ. ಡೈವರ್ಸ್ ಕೊಡ್ತೀನಿ ಕಣ್ಮಮ್ಮ. ಕೊಟ್ಬಿಡು. ಇಷ್ಟೆಲ್ಲ ನಮ್ಮ ಮನೆ ಮರ್ಯಾದೆ ತೆಗ್ದವ್ ನನ್ನ ಮೇಲೆ ಹಾಳಾಗಿ ಹೋದ್ರೂ ಹೋಗ್ಲಿ. ಅಲ್ಲ ಅವ್ನು ನಯ ಭಯನ ಇಲ್ವಲ್ಲ ನನ್ನ ಮಗೋಗಿ ಹಿಂಗೆ ಕೆಟ್ಟು ಮಿಟ್ಟಿಡ್ದವನು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮಾಮನಿಗೆ ಈ ವಿಷಯ ಗೊತ್ತಾಯಿತು. ಅವ್ನು ಬಮ್ನಿಂಗಣ್ಣ ಬಂದು ಅಂಕ್ಲು ಮಾತಾಡ್ತಿದ್ದ, ಅದಕ್ಕೆ ವಿಷಯ ಗೊತ್ತಾಯಿತು. ನಮ್ಮ ಮಾಮ, ನೀನು ತಲೆ ಕೆಡಿಸ್ಕೊಬೇಡ ಕಣಮ್ಮ, ಸುಮ್ಮನೆ ಡೈವರ್ಸ್ ಕೊಟ್ಬಿಡು, ನಾವು ಒಯ್ದೀವಿ, ನಿನ್ನ ನಮ್ಮ ಹತ್ರ ಚೆನ್ನಾಗಿತ್ಕೊಂಡು ಹೋಗು ಅಂತ ನಮ್ಮ ಮಾಮ ಹೇಳ್ತೈತೆ. ಹಂಗೆ ಮಾಡ್ತೀನಿ. ನಮ್ಮ ಮಾಮಗೂ ಸಿಟ್ಟು ಬಂದೈತಿ. ಇಂಥ ಕೆಲಸ ಮಾಡಿದ್ರೆ ಯಾವ ತಂದೆ ತಾಯಿನೂ ಸಹಿಸ್ಕೊಂಬಲ್ಲ, ಯಾವ ಹೆಂಡ್ತಿನೂ ಸಹಿಸ್ಕೊಳ್ಳಲ್ಲ, ಯಾರೂ ಸಹಿಸ್ಕೊಳ್ಳಲ್ಲ. ಹಿಂಗೆ ಮಾಡಿದ್ರೆ ಎಲ್ಲರಿಗೂ ಇವತ್ತು ಎಷ್ಟು ಬೇಜಾರಾಗೈತೆ ಅವ್ನು ಮಾಡಿರೋ ಇದಕ್ಕೆ. ಅವನಿಗಾಗಿ ಅವ್ನ ಬುದ್ಧಿಗೆ ಬರಬೇಕು. ನಾನು ಸೈಟು ಹಾಳಾಗಿ ಹೋದ್ರೂ ಹೋಗಲಿ ಅಂತಿದ್ದೆ, ಆದರೆ ಮತ್ತೆ ನಿನ್ನ ಮಕ್ಕಳಾಗಲ್ಲ ಅಂತೇಳಿ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾನೆ ಅವನು ಅಂತ ಹೇಳಿ ಅಲ್ಲಿ ಹೇಳಿದ್ರೆ ಅದು ನಿನ್ನ ಹೆಸರಿಗೂ ಆಗುತ್ತೆ ಅಂತ ನಮ್ಮ ಅತ್ತೆನೂ ಹೇಳ್ತಾ. ಅದು ಹಾಳಾಗೋದ್ರೂ ಹೋಗ್ಲಿ, ಅದನ್ನೆಲ್ಲ ಕಳ್ಕೊಂಡು ಅವ್ನು ಬೀದಿಗೆ ಬಿದ್ರೇನೆ. ನನಗೆ ಏನರ ಮೇಲೂ ಇವಾಗ ಆಸೆ ಇಲ್ಲ. ಜೀವನನೇ ಹಾಳಾಗೋಯ್ತು. ಏನು ಯಾವ ಸೈಟ್ ತಗೊಂಡು ಏನು ಮಾಡೋದಪ್ಪ, ಯಾವ ದುಡ್ಡು ತಗೊಂಡು ಏನು ಮಾಡೋದು ಅನ್ನಿಸ್ತೈತೆ. ಅಷ್ಟು ಬೇಜಾರಾಗೈತೆ. ಏನು ಮಾಡಲಿ? ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.